ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ರವಿವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಸಿರಿಧಾನ್ಯಗಳ ಕಿಚಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ವೆಜಿಟೇಬಲ್ ಹಾಕಿ ಮಾಡೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಮಕ್ಕಳು ಮನೆಯಲ್ಲಿ ಇರ್ತಾರೆ, ಸೊ ಬಿಸಿಯಾಗಿ ತಿಂದುಬಿಡ್ತಾರೆ ಅಂತ ಹೇಳಿ ನಮಗೆ ಏನೇನೆಲ್ಲ ವೆಜಿಟೇಬಲ್ ಬೇಕು ಅದೆಲ್ಲನೂ ಹಾಕಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಿಂದುಬಿಟ್ರೆ ಸಾಕು, ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಇನ್ನು ಒಂದು 2-3 ಗಂಟೆ ಮುಂಚೆನೇ ನೆನೆ ಹಾಕಿದ್ದೆ ನಾನು. ಯಾವುದಾದ್ರೂ ಹಾಕಿಬಿಡಿ, ಸಾಮೆ, ಹಾರಕ, ಕೂದಲು ಯಾವುದಾದ್ರೂ ತೊಗೋಬೋದು. ಸಿರಿಧಾನ್ಯಗಳಲ್ಲಿ ಒಂದು ತೊಗೊಂಡು ಅದಕ್ಕೆ ಒಂದು ಅರ್ಧದಷ್ಟು ನಾನು ಹೆಸರು ಬೇಳೆ ಹಾಕಿದ್ದೀನಿ, ಇಲ್ಲಾಂದರೆ ತೊಗರಿಬೇಳೆ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಈ ಥರ ವಾರದಲ್ಲಿ ಒಂದು ಸರಿ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಬಟ್ ನಾನು ಪ್ಲೇನಾಗಿ ಅನ್ನ ಮಾಡ್ತಾಯಿರ್ತೀನಿ, ಅದ್ರ ಜೊತೆ ಮಜ್ಜಿಗೆ ಸಾರು ಮಾಡ್ಕೊಳ್ತಿರ್ತೀನಿ. ಆವಾಗವಾಗ ಈ ಥರ ವೆಜಿಟೇಬಲ್ ಹಾಕಿ ಮಾಡ್ಕೊತೀನಿ. ಕೆಲವೊಬ್ಬರಿಗೆಲ್ಲ ಪ್ಲೇನಾಗಿ ತಿನ್ನೋದಕ್ಕೆ ಇಷ್ಟ ಇಲ್ಲದೆ ಇರೋರು ಈ ಥರ ಮಾಡ್ಕೊಳ್ತಿದ್ರೆ ತುಂಬ ರುಚಿಯಾಗಿರುತ್ತೆ. ಬ್ರೋಕ್ಲಿ ಎಲ್ಲ ಇತ್ತು, ಸೊ ಅದನ್ನು ಸ್ವಲ್ಪ ನೀರಲ್ಲಿ ಬಾಯ್ಲ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ವೆಜಿಟೇಬಲ್ ಕುಕ್ ಆಗಲಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡಿದ್ದೀನಿ. 2 ನೆಂದಿದೆ. ನೆಂದಷ್ಟು ಅನ್ನ ತುಂಬ ಸಾಫ್ಟಾಗಿ ಬರುತ್ತೆ, ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ. ಸೊ ಹಾಗಾಗಿ ನಾವು ಎಷ್ಟೊತ್ತಿಗೆ ಮುಂಚೆ ಆದರೂ ನೆನೆ ಹಾಕೋದು ಒಳ್ಳೆಯದಾದರೆ ಒಂದು 8 ಗಂಟೆ ನೆನೆಸಬೇಕು ಅಂತ ಹೇಳ್ತಾರೆ. ಇದನ್ನು ಯಾವಾಗಲೇ ಅನ್ನ ಮಾಡ್ಬೇಕಾದ್ರೂ ಕೂಡ. ಸೊ ಆಗಿಲ್ಲ ಅಂದರೂ ಒಂದು 4-5 ತಾಸಾದರೂ ನೆನೆಸ್ಬೇಕು. ಇಲ್ಲ ಅದೂ ಆಗಿಲ್ಲ, ಒಂದು 2 ತಾಸಾದರೂ ನೆನೆಸಿ ವಿಜಿಲ್ಲ ಕೂಗಿಸ್ಕೋಬೇಕು. ಸೊ 1ಕ್ಕೆ 2ರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಹಾಕಿ 2 ವಿಜಿಲ್ ತೊಗೊಂಡ್ಬಿಟ್ರೆ ಸಾಕಾಗತ್ತೆ. ವಿಸಿಲೆಲ್ಲ ಕಂಪ್ಲೀಟಾಗಿ ಹೋಗಿದೆ. 2 ವಿಸಿಲ್ ತೊಗೊಂಡ್ರೆ ಸಾಕಾಗತ್ತೆ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ ಮಿಲೆಟ್ಸ್ ಕಿಚಡಿ. ಸೊ ಬೇಗ ಆಗುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳು ಮನೇಲಿ ಇದ್ದಾಗ ಈ ಥರ ಮಾಡಿಕೊಟ್ಬಿಟ್ರೆ ಬಿಸಿಯಾಗಿರೋದು ಅವರು ತಿಂತಾರೆ. ಸ್ವಲ್ಪ ತುಪ್ಪನ ಹಾಕಿ ವೈಶು ಇವಾಗ ಸ್ನಾನ ಮಾಡಿಸ್ದೆ ಅವಳಿಗೆ, ಸೊ ಕೊಡ್ತಿದ್ದೀನಿ. ಕಿಚಡಿ ಜೊತೆ ಬ್ರೋಕ್ಲಿ ಕೂಡ ಫ್ರೈ ಮಾಡ್ಕೊಂಡಿದ್ದೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮಾಡಿಕೊಂಡು ಸಾಯಂಕಾಲ ಟೈಮಲ್ಲಿ ಹೊರಗಡೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಿದ್ದೀನಿ. ಅಂದರೆ ನನಗೆ ತುಂಬ ವರ್ಷಗಳ ಕನಸು ಅಂತಲೇ ಹೇಳ್ಬೋದು. ನಾನು ದುಡಿಬೇಕು, ಅದರಲ್ಲಿ ನನ್ನ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಹಸ್ಬೆಂಡ್ಗೆ ಚಿಕ್ಕದು ದೊಡ್ಡದು ಏನಾದರೂ ಕೊಡಿಸ್ಬೇಕು ಅನ್ನೋದು ನನ್ನದೊಂದು ಡ್ರೀಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವಾಗಲೂ ಅವರು ನಮಗೆ ಕೊಡಿಸ್ತಾ ಇರ್ತಾರೆ, ನಾನು ಯಾವಾಗ ಕೊಡಿಸ್ತೀನಿ. ನಂಗೆ ಒಂದು ಟೀ ಶರ್ಟ್ ಆದರೂ ನಾನು ದುಡ್ದಿರೋ ಅಮೌಂಟಲ್ಲಿ ಕೊಡಿಸ್ಬೇಕು ಅನ್ನೋದು ಸಿಕ್ಕಾಬಟ್ಟೆ ನನಗೆ ಆಸೆ ಇರುವಂಥದ್ದು. ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಿದ್ದೀನಿ, ಏನಾದರೂ ನಾನು ಕೊಡಿಸ್ತೀನಿ ತೊಗೊಳ್ಳಿ ಅಂತ ಹೇಳಿ. ಸರಿ ಬಾ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವು ಇಲ್ಲಿಗೆ ಬಂದಾಗ ಎಷ್ಟು ಚಿಕ್ಕ ಚಿಕ್ಕ ಗಿಡಗಳು ಗೊತ್ತಾ, ಈ ರೋಡಿಗೆ ಬಂದಾಗೆಲ್ಲ ಸದಾ ನೆನಪಾಗ್ತಾ ಇರುತ್ತೆ ನನಗೆ. ಸೊ ಇವಾಗ ಎಷ್ಟು ದೊಡ್ಡವಾಗಿದ್ದಾವೆ ಗಿಡಗಳೆಲ್ಲ. ಇನ್ನು ಎಕ್ಸಿಬಿಷನ್ ಇರೋದು ಗೊತ್ತಿತ್ತು ನನಗೆ. ನೋಡೋಣ, ವರಮಹಾಲಕ್ಷ್ಮಿ ಹಬ್ಬ ಬೇರೆ ಹತ್ತಿರ ಬರ್ತಿದೆ, ಸೀರೆ ಏನಾದರೂ ಚೆನ್ನಾಗಿರ್ಬೋದೇನು ಅಂತ ಹೇಳಿ ಒಂದು ಸರಿ ನಾನು ಎಕ್ಸಿಬಿಷನ್ಗೆ ಹೋದಾಗ 1 ಸರಿ 2 ಸರಿ ಸೀರೆ ತೊಗೊಂಡಿದ್ದೆ. ಅದಾದಮೇಲೆ ತೊಗೊಳ್ಳೇಬಾರ್ದು ಅಂತ ಅನ್ನಿಸ್ತಾ ಇತ್ತು. ಅದರಲ್ಲಿ ಫಸ್ಟ್ ಆಫ್ ಆಲ್ ನಮ್ಗೆ ಅದರಲ್ಲಿ ನಾಲೇಜೇ ಇರೋಲ್ಲ. ಅಲ್ಲಿ ಹೋದಾಗ ಅವ್ರು ಏನು ಹೇಳ್ತಾರೆ ಅದಕ್ಕೆ ಹ್ಞೂ ಅಂತ ತೊಗೋಬೇಕು. 1-2 ಸರಿ ತೊಗೊಂಡಿರೋ ಸೀರೆ ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ. ನೋಡೋಣ ಏನಾದರೂ ಬೇರೆ ಬೇರೆ ಸಿಗುತ್ತೇನೋ ಅಂತ ಹೇಳಿ ಹೋದೆ. ಡ್ರೆಸ್ ಎಲ್ಲ ನಾರ್ಮಲ್ ಆಗಿನೇ ಇತ್ತು, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಇನ್ನೊಂದೇನೆಂದರೆ ಅವರು ಪ್ರೈಸ್ ಕಡಿಮೆ ಮಾಡೋದೇ ಇಲ್ಲ ಅಂದರೆ ಫಿಕ್ಸ್ ಇಟ್ಟಿದ್ದಾರೆ. ಸೊ ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೇಳಿ ಹಾಗೆ ಮುಂದಕ್ಕೆ ಬಂದ್ವಿ. ಇಲ್ಲಿ ಜ್ಯುವೆಲ್ರಿ ಚೆನ್ನಾಗಿತ್ತು. ನಾನು ಸ್ವಲ್ಪ ಕಡಿಮೆನೇ ಯಾವಾಗ ಒಂದು ಸರಿ ತೊಗೊಂಡಿರ್ತೀನಿ, ಅದನ್ನು ಹಾಕ್ಕೊಳ್ಳೋದು ಕೂಡ ಮರ್ತೋಗ್ಬಿಟ್ಟಿರ್ತೀನಿ. ಇಲ್ಲೆಲ್ಲ ಸ್ಟೋನ್ಸು ತುಂಬ ಚೆನ್ನಾಗಿತ್ತು, ಹೈದ್ರಾಬಾದ್ ಅಂತಿದೆಲ್ಲ. ತೊಗೊಳ್ಳೋಣ ಅಂತ ನೋಡಿದೆ, ಮತ್ತು ಬೇರೆ ಶಾಪಿಗೆ ಹೋದೆ. ಹಸ್ಬೆಂಡ್ ಅಲ್ಲೇ ಬೈತಾ ಇದ್ರು, ಒಂದು ಶಾಪ್ ಹತ್ರ ನಿಂತ್ಕೊಂಡು ನೀಟಾಗಿ ಏನು ಬೇಕದು ತೊಗೊಂಡು ಮುಂದಕ್ಕೆ ಹೋಗು ಅಂತ ಹೇಳಿ, ಆ ಕಡೆ ಹೋಗ್ತಿ ಈ ಕಡೆ ಹೋಗ್ತಿ ಅಂತ ಹೇಳಿ. ಫೈನಲಿ ಇದೊಂದು ಇಯರಿಂಗ್ ಇಷ್ಟ ಆಯಿತು, ಇದೇನು ಇಷ್ಟು ಉಡ್ತಿದೆ ಬೇಡ ಅಂತ ಹೇಳಿದರು. ಈ ನೆಕ್ ಪೀಸ್ ತುಂಬ ಇಷ್ಟ ಆಯಿತು ನನಗೆ, ಸೀರೆ ಮೇಲೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದೊಂದು ಇನ್ನೊಂದು 2-3 ಚಿಕ್ಕ ಚಿಕ್ಕದು ತೊಗೊಂಡೆ. ಅಲ್ಲಿ ಚೆನ್ನಾಗಿತ್ತು. ಅವರು ಅಷ್ಟೊಂದು ತೊಗೊಂಡ್ಮೇಲೆ ಫೈನಲಿ ಸ್ವಲ್ಪ ಕಡಿಮೆ ಮಾಡಿದರು ದುಡ್ಡನ್ನು. ಇಲ್ಲಿ ಡ್ರೆಸ್ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಹ್ಯಾಂಡ್ ಎಂಬ್ರಾಯ್ಡ್ರಿ, ಆಮೇಲೆ ಕ್ವಾಲಿಟಿ ಅಂತೂ ಭಾಳ ಚೆನ್ನಾಗಿತ್ತು. ಎಷ್ಟು ರಿಕ್ವೆಸ್ಟ್ ಮಾಡಿದರೂ ಕೂಡ ಅವರು
ಸಾಧ್ಯನೇ ಇಲ್ಲ ಬಿಡೋಕ್ಕೆ. ಆಮೇಲೆ ಅವರೇ ಬೇಜಾರು ಮಾಡ್ಕೊಂಬಿಟ್ಟಿದ್ರು, ನಿನ್ನೆಯಿಂದ ಸ್ವಲ್ಪ ಕೂಡ ವ್ಯಾಪಾರ ಇಲ್ಲ, ಫಸ್ಟ್ ಟೈಮ್ ನಾವು ಸ್ಟಾಲ್ ಹಾಕಿರೋದು ಅಂತ ಹೇಳಿ. ಸೊ ಈ ಸೀರೆ ಕೂಡ ತುಂಬಾ ಚೆನ್ನಾಗಿತ್ತು. ಬ್ಲೌಸ್ ಇಲ್ಲ, ಸಪ್ರೇಟಾಗಿ ತೊಗೊಂಡು ಹೊಲಿಸ್ಬೇಕು ಅಂತ ಹೇಳಿದರು. ನನಗೆ ಅರ್ಧ ಮನಸ್ಸಿತ್ತು ಬೇಡ ಅಂತ ಹೇಳಿ ಬಂದೆ. ಆಮೇಲೆ ಸಿಲ್ವರ್ ಜ್ಯುವೆಲ್ರಿ ಎಲ್ಲ ಭಾಳ ಚೆನ್ನಾಗಿತ್ತು, ದೊಡ್ಡದು ಇತ್ತು, ಚಿಕ್ಕದು ಯಾವುದೂ ಇರಲಿಲ್ಲ. ಇನ್ನು ರೆಡಿಮೇಡ್ ಬ್ಲೌಸು ಇದು ಕೂಡ ಫಿಕ್ಸೇ, 1200 ಕಡಿಮೆ ಇಲ್ಲ ಅಂತಲೇ ಹೇಳ್ತಾಯಿದ್ರು. ಸೊ ನಾವು ಸೀರೆ ಹಾಕ್ಕೊಳ್ಳೋದು ಯಾವಾಗೋ ಏನು ಅಂತ ಹೇಳಿ ನನಗೇನು ಇಷ್ಟ ಆಗಲಿಲ್ಲ, ಏನೂ ತೊಗೊಳ್ಲಿಲ್ಲ. ನಾನು ಜಸ್ಟ್ ನೋಡಿಕೊಂಡು ಬಂದೆ. ಇನ್ನು ಹೊರಗಡೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇತ್ತು, ಇದು ಹೋಮ್ ಮೇಡು ಚೆನ್ನಾಗಿರೋದು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ತಿಂದು ನೋಡಿ ತೊಗೊಳ್ಳಿ ಅಂತ ಹೇಳಿದ್ರ. ಎಲ್ಲನೂ ಸ್ವಲ್ಪ ಟೇಸ್ಟ್ ಮಾಡಿ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಂಡ್ವಿ. ಇದು ಇದೇನಿದು? ಪಾಸ್ತಾ ರೆಗ್ಯುಲರ್ ಮಿಕ್ಸರ್ 150 ಕಾಲ್ kg. ಫ್ರೀಡಮ್ ಹಾಗಲಕಾಯಿ ಬೀಟ್ರೂಟ್ ಸ್ಪೆಷಲ್ ಸಜ್ಜಿ. ಎಲ್ಲಿಗೆ ಬಂದು ಜುಡಿಯೋಕ್ಕೆ ಬಂದಿದ್ದೀವಿ. ನಾನು ಪ್ಯಾಂಟಿಲೂನ್ಸ್ ಇದೆ ಅಲ್ಲೇ ಹೋಗೋಣ ಚೆನ್ನಾಗಿರುತ್ತೆ ಅಂದೆ. ಇಲ್ಲ ಜುಡಿಯೋದಲ್ಲೂ ಕೂಡ ಚೆನ್ನಾಗಿರುತ್ತೆ ಅಂತ ಬಂದರು, ಬಟ್ ಇಲ್ಲಿ ಏನೂ ಕಲೆಕ್ಷನ್ ಇರಲಿಲ್ಲ. ಸ್ಟ್ರೇಟ್ ಕಟ್ ಅದು ಇವಾಗ ಟ್ರೆಂಡೇ ಅದು. ನನಗೆ ಜುಡಿಯೋಕ್ಕೆ ಹೋದಾಗೆಲ್ಲ ಈ ಥರ ಅನ್ನಿಸ್ತಾನೆ ಇರುತ್ತೆ. ಎಷ್ಟು ಚೆನ್ನಾಗಿರೋ ಚಪ್ಪಲ್ ಬಂದಿರ್ತವೆ, ಒಂದೂ ಆಗಲ್ಲ, ಎಷ್ಟು ತೊಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ಪ್ರೈಸ್ ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ಫ್ಯಾನ್ಸಿ ಚಪ್ಪಲು ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿ, ಬಟ್ ಏನೋ ಗೊತ್ತಿಲ್ಲ, ಅಸಲು ನಂಗೆ ಆಗೋದೇ ಇಲ್ಲ. ಕಲೆಕ್ಷನ್ ಎಲ್ಲ ಭಾಳ ಚೆನ್ನಾಗಿತ್ತು, ಶೂಸ್ದಾಯಿತು, ಚಪ್ಪಲ್ದಾಯಿತು. ಸೊ ಕ್ಯೂಟ್ ಆಗಿರುವಂಥ ಚಪ್ಪಲು. ಸೊ ಇಲ್ಲಿ ಯಾವುದೂ ಸಿಗಲಿಲ್ಲ ಹಸ್ಬೆಂಡ್ಗೆ. ಪ್ಯಾಂಟಿಲೂನ್ಸಿಗೆ ಬಂದ್ವಿ. ಅವರು ತೊಗೋಬೇಕು ಅಂದ್ಕೊಂಡಿರೋದು ರೆಗ್ಯುಲರ್ ವೇರ್ಗೆ ಶಾರ್ಟ್ಸು, ಆಮೇಲೆ ಒಂದು ಟೀ ಶರ್ಟ್ ನೋಡೋಣ ಅಂತ ಹೇಳಿ ಇಲ್ಲಿ ನೋಡ್ತಿದ್ದೀವಿ. ಇಲ್ಲಿ ಕೂಡ ಆಫರ್ ನಡೀತಿದೆ. ಇಲ್ಲಿ ಪರವಾಗಿಲ್ಲ, ಬೈ ಒನ್ ಗೆಟ್ ಒನ್ ಥರ ಒಂದು ಇಷ್ಟು ಆಫರ್ ಇತ್ತು. ಆಮೇಲೆ ಕೆಲವೊಂದು ಟೀ ಶರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಇಬ್ಬರಿಗೂ ಇಷ್ಟ ಆಗೋ ಥರನೇ ಸಿಕ್ತು. ಒಂದು 3 ಟೀ ಶರ್ಟು, ಒಂದು 3 ಶಾರ್ಟ್ಸ್ನ ತೊಗೊಂಡ್ರು. ಮಾಡ್ರಿ ನಿಜವಾಗ್ಲೂ ತೊಗೊಂಡ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ನನಗೆ. ಅದನ್ನ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಬಟ್ ಚಿಕ್ಕದಿರ್ಬೋದು, ನಾನೇ ಕೊಡಿಸಿದ್ದೀನಲ್ಲ ಅನ್ನೋದು ಒಂದು ಹೆಮ್ಮೆ ನನಗೆ. ಇನ್ನು ನಮ್ಮ ಮನೆಗೆ ಹೋಗೋ ದಾರಿಯಲ್ಲಿನೇ ಇದು ಕೆರೆ ಇದೆ, ಯಾವಾಗಲೂ ಹೂವುಗಳು ಬಿಟ್ಟಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಹರ್ಕೊಳ್ಳೋಂಗಿಲ್ಲ. ನೋಡಿದರೆ ಮುಂದಕ್ಕೆ ಹೋಗ್ಬಾರ್ದು, ಎಷ್ಟು ಹಳ್ಳಿದೆ ಅಂದರೆ ಲೆಕ್ಕ ತಪ್ಪಿ ಹೂವು ಬಿಟ್ಟಿದೆ ಅಲ್ಲೆಲ್ಲ. ಈ 2 ಸ್ನ್ಯಾಕ್ಸ್ ತೊಗೊಂಡು ಬಂದಿರೋದು. ಇದರಲ್ಲಿ ತಿನ್ನಬೇಕಾದ್ರೆ ಏನೋ ಒಂದು ಮಸಾಲೆ ಆ್ಯಡ್ ಮಾಡಿದ್ದಾರೆ, ಭಾಳ ಚೆನ್ನಾಗಿರುತ್ತೆ, ಸ್ವೀಟಾಗಿ ಖಾರವಾಗಿ. ಹಂಗಾಗಿ ಇದೆರಡು ಇಷ್ಟ ಆಯಿತು. ಒಂದು 1/4 kg ಅಷ್ಟು ತೊಗೊಂಡು ಬಂದ್ವಿ. ವೈಶುಗೆ ಇದೊಂದು ಗಿಫ್ಟ್, ಚೆನ್ನಾಗಿದೆ ಇದು, ಸ್ಟೋನ್ದು, ಆಮೇಲೆ ಗಟ್ಟಿಯಾಗಿದೆ, ರೆಗ್ಯುಲರ್ ವೇರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು. ಏನು ಹಸ್ಬೆಂಡ್ ಏನೇನು ತೊಗೊಂಡ್ರು ಅಂತ ನೋಡೋಣ. ಒಂದು 3 ಶಾರ್ಟ್ಸು, ಆಮೇಲೆ ಒಂದು 3 ಟೀ ಶರ್ಟ್ಸು. ಹೋಗ್ಬೇಕಾದ್ರೆ ಒಂದು 2 ತೊಗೋಬೇಕು ಅಂತ ಹೋಗಿದ್ದು, ಅಲ್ಲೋಗಿಂದ ಗೊತ್ತಾಗಿದ್ದು ಆಫರ್ ನಡೀತಿದೆ ಅಂತ ಹೇಳಿ. ಅದು ಸಂಡೇನೇ ಲಾಸ್ಟ್ ಆಗಿತ್ತು. ಸೊ ಒಂದು 3 ಶಾರ್ಟ್ಸ್ ತೊಗೊಂಡ್ರೆ 3 ಟೀ ಶರ್ಟ್ ಫ್ರೀ ಆಗಿನೇ ಬಂದಿದ್ದು. ನಂಗೆ ಭಾಳ ಖುಷಿ ಆಗ್ತಾಯಿತ್ತು. ತುಂಬ ದಿನ ಆಯಿತು, ಆ ಶಾರ್ಟ್ಸ್ ಅಂತೂ ಕಂಪ್ಲೀಟಾಗಿ ಹಾಳಾಗೋವರೆಗೂ ಹಾಕ್ಕೊಂಡಿದ್ದಾರೆ. ಸೊ ತಮಗೆ ಅಂತ ತಾವು ತೊಗೊಳ್ಳೋದು ತುಂಬ ಕಡಿಮೆ. ನಮಗೇನಾದರೂ ಬೇಕಾಗಿತ್ತು ಅಂದರೆ ಕರ್ಕೊಂಡೋಗಿ ಎಷ್ಟು ಬೇಗ ಕೊಡಿಸ್ತಾರೆ, ತಮಗೆ ಅಂತ ಏನೂ ತೊಗೊಳ್ಳಲ್ಲ ಅವರು. ಸೊ ಈ ಥರ ನನಗೂ ಇದೊಂದು ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾವಾಗಾದರೂ ನನಗೆ ಇಷ್ಟ ಆಗಿರೋದನ್ನು ಅವ್ರಿಗೆ ತಂದುಕೊಡೋದಕ್ಕೆ ಇನ್ಮೇಲೆ ಸಾಧ್ಯ ಆಗುತ್ತೆ. ಈ 2 ಟೀ ಶರ್ಟು
ಪಿಂಕು ಮತ್ತು ಬ್ಲೂ ಕಾಲರ್ ಇರೋವಂಥದ್ದನ್ನು ನಾನು ಆಯ್ಕೆ ಮಾಡಿದ್ದು. ಇನ್ನೊಂದು ಚೆಕ್ಸ್ ಇದೆ ಅಲ್ಲ, ಅದು ಅವ್ರಿಗೆ ಇಷ್ಟ ಆಯಿತು. ನಾವು ಬಟ್ಟೆ ತಗೊಳ್ಳೋಕ್ಕೆ ಅಂತ ಹೋದರೆ ನನ್ನ ಬಟ್ಟೆ ಆಗಿರಲಿ ಅಥವಾ ಅವ್ರ ಬಟ್ಟೆ ಆಗಿರಲಿ ಇಬ್ಬರಿಗೂ ಇಷ್ಟ ಆಗೋ ಥರನೇ ನೋಡ್ತೀವಿ. ನನ್ನ ಬಟ್ಟೆನ ಅವ್ರು ಆಯ್ಕೆ ಮಾಡ್ತಾರೆ, ಅವ್ರ ಬಟ್ಟೆನ ನಾನು ಆಯ್ಕೆ ಮಾಡ್ತೀನಿ. ಫೈನಲಿ ಇಬ್ಬರಿಗೂ ಇಷ್ಟ ಆದಮೇಲೆ ತೊಗೊಳ್ತೀವಿ. ತುಂಬ ಖುಷಿಪಟ್ಟರು, ನೀನು ದುಡ್ದಿರೋ ದುಡ್ಡಲ್ಲಿ ನನಗೆ ಇದನ್ನು ಕೊಡಿಸ್ತಿದೀಯಾ, ತುಂಬ ಖುಷಿ ಆಗ್ತಿದೆ. ಬಟ್ ಅದೇನೋ ಗೊತ್ತಿಲ್ಲ, ಚಿಕ್ಕದು ಅಂತ ಅನ್ನಿಸ್ಬೋದು, ಇದರಲ್ಲಿನೇ ಎಷ್ಟೊಂದೆಲ್ಲ ಖುಷಿ ಇರುತ್ತೆ ನಮಗೆ. ಈ ಥರ ಸಣ್ಣ ಪುಟ್ಟದ್ರಲ್ಲಿನೇ ಸುಮಾರು ಖುಷಿ ಇರೋದು ನಮಗೆ, ನಿಜ ಹೇಳಬೇಕು ಅಂದರೆ. ಇನ್ನು ಹಸ್ಬೆಂಡ್ ಬಗ್ಗೆ ಏನು ಹೇಳಿದ್ರು ಕಡಿಮೆ ಅಂತ ಅನಿಸುತ್ತೆ. ನನಗೇನೋ ಗೊತ್ತಿಲ್ಲ, ಎಷ್ಟೊಂದು ಎಮೋಷ್ನಲ್ ಆಗ್ತಿದ್ದೀನಿ ಅಂದರೆ, ಯಾಕಂದರೆ ಮನುಷ್ಯ ಅಂದಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರೋದು ಸಹಜ. ಈ ಫೈನಾನ್ಷಿಯಲಿ ಹೇಳೋಂಗಿಲ್ಲ, ನಾವೇನೋ ಅಂದ್ಕೊಂಡಿರ್ತೀವಿ, ಇನ್ನೇನೋ ಆಗ್ತಾ ಇರುತ್ತೆ. ಇನ್ನೊಬ್ಬರನ್ನ 10 ರೂಪಾಯಿ ಕೇಳಬಾರ್ದು ಅನ್ನೋ ಮೈಂಡ್ಸೆಟ್ಟು, ಎಷ್ಟು ಹಾಸಿಗೆ ಇದೆ ಅಷ್ಟೇ ಕಾಲು ಚಾಚಬೇಕು ಅನ್ನೋದು. ಸೊ ಅವರು ಆ ಥರ ಏನು ಮೈಂಡ್ಸೆಟ್ ಇದೆ, ಅದರಿಂದ ಸುಮಾರು ನಾನು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ. ಬೇರೆದವರು ಅನ್ನೋದಕ್ಕಿಂತ ತಂದೆ ತಾಯಿ ಹತ್ರ ಕೇಳೋದಕ್ಕೆ 1000 ಸರಿ ಯೋಚನೆ ಮಾಡ್ತಾರೆ ಅವರು. ಏನೋ ಗೊತ್ತಿಲ್ಲ, 3 ವರ್ಷಗಳ ನಿರಂತರ ಪ್ರಯತ್ನ, ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ, ಹಾಗೆ ಗಾಯತ್ರಿ ಅಕ್ಕನ ಪ್ರೀತಿಯಿಂದ ಸೊ ನೀವೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಪ್ರೀತಿ ಇರಲಿ ಅಂತಲೇ ಕೇಳ್ಕೊಳ್ತೀನಿ. ನಾನು ಮತ್ತೆ ಹೇಳ್ತಿದ್ದೀನಿ, ಇದು ಸಣ್ಣ ಪುಟ್ಟ ಅನ್ನೋದಕ್ಕಿಂತ ಮನಸ್ಸಿಗೆ ಅದೆಷ್ಟು ಖುಷಿ ಕೊಡ್ತಿದೆ ಅಂದರೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏನು ನಾನು ಎಕ್ಸಿಬಿಷನಿಂದ ತೊಗೊಂಡು ಬಂದಿರುವಂಥದ್ದು 1-2 ಜೊತೆ ಇಯರಿಂಗು, ಅದು ಡ್ರೆಸ್ಸಲ್ಲಿ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಹಸ್ಬೆಂಡ್ ತೊಗೊಂಡ್ರು. ಸೊ ಇದು ಬಂದು ನಾನೇ ಇಷ್ಟಪಟ್ಟೆ, ತುಂಬ ಚೆನ್ನಾಗಿದೆ. ವೈಶುಗೆ ಡ್ರೆಸ್ಸಲ್ಲಿ ಹಾಕೋಕ್ಕೂ ಬರುತ್ತೆ, ನನಗೂ ಸೀರೆಯಲ್ಲಿ ಡ್ರೆಸ್ಸಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ತೊಗೊಂಡಿರುವಂಥ ಒಂದು ಸೆಟ್ ಇದು. ಇದಕ್ಕೆ ಇಯರಿಂಗ್ ಕೂಡ ಬಂದಿದೆ, ಮಧ್ಯದಲ್ಲಿ ಒಂದು ಗ್ರೀನ್ ಸ್ಟೋನ್ ಇದೆ, ಅದು ನನಗೆ ತುಂಬ ಇಷ್ಟ ಆಯಿತು, ಭಾಳ ಚೆನ್ನಾಗಿದೆ. ಹಾಗಾಗಿ ಇದನ್ನು ನಾನು ತೊಗೊಂಡಿದ್ದು. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.